ನಮಸ್ತೆ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇದು ಸೋಮವಾರದ ಬ್ಲಾಗ್. ಸೋಮವಾರ ಬೆಳಿಗ್ಗೆ ನನ್ನ ಮಗನಿಗೆ ಸ್ಕೂಲಿಗೆ ಕಳಿಸ್ದೆ 11 ಗಂಟೆಗೆ. ಸೆಕೆಂಡ್ ಶಿಫ್ಟ್ ಹೋಗೋದ್ರಿಂದ ಬಸ್ಸು ಇಲ್ಲಿಂದನೇ ಶುರು ಆಗೋದು, ನಮ್ಮ ಕ್ಯಾಂಪಸ್ಸಿಂದನೇ ಫಸ್ಟು. 11 ಗಂಟೆಗೆ ಹೋಗುತ್ತೆ ಬಸ್ಸು. ಅದಾದಮೇಲೆ ಬೇರೆ ಕಡೆ ಪಾಲಂ ಕಡೆ ಎಲ್ಲ ಹೋಗಿ ಪಿಕಪ್ ಮಾಡಿ ಆಮೇಲೆ ಡ್ರಾಪ್ ಮಾಡೋದಲ್ವ. 12ವರೆಗೆ ಇರೋದು ಸ್ಕೂಲು. ಹಂಗಾಗಿ 1 ಗಂಟೆ ಮುಂಚಿತವಾಗಿ ಸ್ಕೂಲ್ ಬಸ್ ಬಂದು ಮಕ್ಕಳನ್ನ ಪಿಕಪ್ ಮಾಡುತ್ತೆ. ಅವನು ಕಳಿಸ್ಬಿಟ್ಟು ಬಂದು ನಾನು ಸ್ವಲ್ಪ ಬಟ್ಟೆ ಎಲ್ಲ ಒಣಹಾಕೋಣ ಅಂಥೇಳಿ ಮೇಲೆ ಬಂದಿದ್ದೆ. ಇವಾಗ ಚಳಿ ಇರೋದ್ರಿಂದ ಬಟ್ಟೆ ಒಣಗೋಕ್ಕೆ ಮಿಷಿನ್ ಬಟ್ಟೆನ ಒಂದಿನ ಬೇಕು. ಮೇಲ್ಗಡೆ ಹಾಕಿದ್ರೆ ಬೇಗ ಒಣಗುತ್ತೆ ಅಂತೇಳಿ ತಂದು ಮೇಲೆ ಒಣಹಾಕ್ತಿದ್ದೀವಿ. ಅದಾದಮೇಲೆ ಗ್ರೌಂಡ್ ಬಂದಿದ್ವಿ. ಸ್ವಲ್ಪ ಬಿಸಿಲೆಲ್ಲ ಇರುತ್ತೆ ಅಂತೇಳಿ ಎಲ್ಲರೂ ಗ್ರೌಂಡಲ್ಲಿ ಸ್ವಲ್ಪ ಹೊತ್ತು ಬಿಸಿಲು ಕಾಯಿಸ್ಬಿಟ್ಟು ಸಂಜೆ ಮೇಲೆ 4:15 ಇವಾಗ ತೇಜಸ್ಗೆ ಹೋಗ್ತಾಯಿದ್ದೀವಿ. ನಾನು ನನ್ನ ಮಗ ಚಿಕ್ಕವನಿಗೆ ಬಂದು ಕರಾಟೆ ಕ್ಲಾಸಿಗೆ ಸೇರಿಸಿದ್ವಿ. ಕರಾಟೆ ಕ್ಲಾಸಿಗೆ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗ್ತಾಯಿದ್ದೀನಿ. ಇವಾಗ ಡೆಲ್ಲಿಲಿ ಪೊಲ್ಯೂಷನ್ ಇರೋದ್ರಿಂದ ಸ್ಪ್ರೇ ಮಾಡ್ತಿದ್ದಾರೆ, ನೋಡ್ಬೋದು. ಇದು ಕ್ಯಾಂಪಸ್ ಬಂದು ತೇಜಸ್ ಕ್ಯಾಂಪಿಗೆ ಕರ್ಕೊಂಬಂದಿದ್ದೀನಿ. ಅಷ್ಟರಲ್ಲೇ ಒಂದು ಹುಡುಗಿ ಬಂದು ನಮ್ಮ ಚಿನ್ನುಗೆ ಮಾತಾಡಿಸ್ತಾ ಇದ್ಲು. ಯಾಕೆ ನೀನು ಆನ್ಲೈನಲ್ಲಿ ಕ್ಲಾಸ್ ನಡೀತಾ ಇದ್ದಲ್ಲ, ಈಗ ಹಾಯ್ ಮಾಡಿದೆ, ಹಾಯ್ ಮಾಡಿಲ್ಲ ಅಂಥೇಳಿ ಮಾತಾಡಿಸ್ತಾ ಇದ್ಲು. ಸೊ ಕ್ಯೂಟಾಗಿದ್ದಾಳೆ. ನಾವು ನಡ್ಕೊಬರೋಷ್ಟರಲ್ಲಿ ಅರ್ಧ ಗಂಟೆ ಆಗಿತ್ತು. ಅವನಿಗೆ ಕ್ಲಾಸ್ ಬಿಟ್ಬಿಟ್ಟು ನಾನು ಅಲ್ಲೇ ಗ್ರೌಂಡಲ್ಲೇ ವಾಕ್ ಮಾಡ್ತಾಯಿದ್ದೆ ನಾನು ಕೂಡ. ಮತ್ತು ಮನೆಗೆ ಹೋಗಿ ಬರೋ ಅಷ್ಟರಲ್ಲಿ ಮತ್ತೆ ಟೈಮ್ ಆಗುತ್ತೆ ಅಂಥೇಳಿ ಸಂಜೆ ಆಗ್ತಾ ಸಿಕ್ಕಾಪಟ್ಟೆ ಚಳಿನೂ ಶುರು ಆಯಿತು. ಇಲ್ಲಿ ನಡೀತಾ ಇದೆ. ನಾನು ಸ್ವಲ್ಪ ದೂರದಲ್ಲೇ ಕೂತಿದ್ದೆ. ಅದಾದಮೇಲೆ ಕರಾಟೆ ಕ್ಲಾಸು ಕೂಡ ಮುಗಿಯಿತು. ಇವಾಗ ಕರ್ಕೊಂಡು ಮನೆಗೆ ಹೋಗ್ತಾಯಿದ್ದೀನಿ. ನಾವು ಹೋಗ್ತಾ ಇರೋದು ಫುಟ್ಪಾತಲ್ಲೂ ಕೂಡ ಹೋಗಕ್ಕೆ ಜಾಗ ಬಿಡೋದಿಲ್ಲ. ಆ ಥರ ಒಳ್ಳೆ ಫುಟ್ಪಾತಲ್ಲೂ ಗಾಡಿ ಬಂದುಬಿಡ್ತಾರೆ, ಟ್ರಾಫಿಕ್ ಇರುತ್ತಲ್ಲ. ಹಂಗಾಗಿ ಇವಾಗ ಮನೆ ಹತ್ರ ಬಂದ್ವಿ. ಕ್ಯಾಂಪಸ್ಸಲ್ಲಿ ಬೆಂಕಿ ಹಾಕಿದ್ರು, ಎಲ್ಲರೂ ಹಾಕ್ಕೊಂಡು ಕೂತಿದ್ದಾರೆ. ನಾನು ಮತ್ತು ನಮ್ಮ ಮನೆಯವರು ಸ್ವಲ್ಪ ತರಕಾರಿ ತರೋಣ, ಅವರಿಗೆ ಫುಲ್ ಡ್ಯೂಟಿ ಇತ್ತು ಇವತ್ತು. ಹಂಗಾಗಿ ತರಕಾರಿ ಇವಾಗ ಹೋಗಿ ತೊಗೊಬರೋಣ ಅಂದ್ಕೊಂಡು